ಆಸ್ಪಿರೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರ್ಕಾರಿ ಪ್ರೆಪ್ ಝೋನ್. ಇವತ್ತು ನಾನು ವಿಡಿಯೋ ಮಾಡ್ತಿರೋದು ಮಿಸ್ಟೇಕ್ ಯು ಶುಡ್ ಅವಾಯ್ಡ್ ಇನ್ ಬ್ಯಾಂಕಿಂಗ್ ಎಕ್ಸಾಮ್ 2026. ನಾನೇನೇನು ಮಿಸ್ಟೇಕ್ ಮಾಡಿದೆ, ನಂದು ಪ್ರಿಪ್ರೇಷನಲ್ಲಿ ಹೇಗೆ ಹೋಯಿತು, ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಕೊಡ್ತೀನಿ. ಇದು ನನಗೆ ತುಂಬ ಬಂದಿದ್ದು ರೋಡ್ ಮ್ಯಾಪ್ ಮಾಡಿ ಆ್ಯಂಡ್ ಬ್ಯಾಂಕಿಂಗ್ ಎಕ್ಸಾಮ್ನ 2026ಅಲ್ಲಿ ಕ್ಲಿಯರ್ ಮಾಡೋದು ಹೇಗೆ ಹೇಳಿ ಅಂತ ಕೇಳಿದ್ರಿ. ಬಟ್ ಆದರೆ ಏನೇನು ಮಿಸ್ಟೇಕ್ಸ್ನ ಮಾಡ್ತೀವಿ, ಏನೇನು ನಾವು ಅವಾಯ್ಡ್ ಮಾಡಬೇಕು, ನಾನು ಏನೇನು ಮಿಸ್ಟೇಕ್ಸ್ ಮಾಡಿದೆ, ನಾನು ಏನೇನು ಸರಿ ಮಾಡ್ಕೊಂಡಿದ್ದಕ್ಕೆ ಬ್ಯಾಂಕ್ ಎಕ್ಸಾಮ್ನ ಕ್ಲಿಯರ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ, ಇದ್ರ ಬಗ್ಗೆ ನಾನು ಕ್ಲಿಯರಾಗಿ ಹೇಳ್ತೀನಿ. ಡೋಂಟ್ ಸ್ಕಿಪ್ ದಿಸ್ ವಿಡಿಯೋ. ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ವಿಡಿಯೋ. ಏನೇ ಡೌಟ್ಸ್ ಇದ್ದರೂ ಅದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ, ನಾನು ನಿಮಗೆ ಆನ್ಸರ್ ಕೊಡ್ತೀನಿ. ಈ ವಿಡಿಯೋ ಬಿಗಿನರ್ಗೋಸ್ಕರ. ಬಿಗಿನಿಂಗಲ್ಲಿ ನಾವು ಏನೇನು ಮಿಸ್ಟೇಕ್ ಮಾಡ್ತೀವಿ ಆ್ಯಂಡ್ ಏನೇನು ಸರಿ ಮಾಡ್ಕೋಬೇಕು ಇದ್ರ ಬಗ್ಗೆನೇ ಹೇಳ್ತೀನಿ. ನಾನು 2026ಅಲ್ಲಿ ಯಾವ್ಯಾವ ಎಕ್ಸಾಮ್ಸ್ ಬರುತ್ತೆ ಆ್ಯಂಡ್ ಯಾವಾಗ ಆಗುತ್ತೆ ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ನಿಮ್ಗೆ ಏನಾದರೂ ಬ್ಯಾಂಕಿಂಗ್ ಎಕ್ಸಾಮ್ ಬಗ್ಗೆ ಸ್ವಲ್ಪನೂ ಐಡಿಯಾ ಇಲ್ಲ ಅಂತಂದರೆ, ಯಾವ್ಯಾವ ಎಕ್ಸಾಮ್ಸ್ ಬರುತ್ತೆ ಅಂತಲೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಹೋಗಿ ನೀವು ಫಸ್ಟು ಆ ವಿಡಿಯೋನ ನೋಡಿ. ಅದಾದಮೇಲೆ ನಿಮಗೆ ಬ್ಯಾಂಕಿಂಗ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡಬೇಕು ಅಂತ ಅನಿಸಿದ್ರೆ ಈ ವಿಡಿಯೋನ ನೋಡಿ, ಓಕೆನಾ. ಬ್ಯಾಂಕಿಂಗ್ ಎಕ್ಸಾಮ್ನ ಸ್ಟಾರ್ಟ್ ಮಾಡಿದ್ದು 2024 ಜಾನಲ್ಲಿ. ಬಟ್ ಆದರೆ ಅದಕ್ಕಿಂತ ಮುಂಚೆ ನಾನು ಡಿಸೆಂಬರಲ್ಲಿ PDO ಎಕ್ಸಾಮ್ ಕೊಟ್ಟಿದ್ದೆ ಆ್ಯಂಡ್ ಅಲ್ಲಿಗೆ ಲಾಸ್ಟ್ ಆಗೋಯ್ತು ಎಲ್ಲ ಎಕ್ಸಾಮ್ಸು. ನೆಕ್ಸ್ಟ್ ಯಾವುದೇ ಎಕ್ಸಾಮು ಕಾಲ್ಫಾರ್ಮ್ ಆಗಲಿಲ್ಲ ಆ್ಯಂಡ್ ನನಗೆ ಗೊತ್ತಾಗಲಿಲ್ಲ ನೆಕ್ಸ್ಟ್ ಏನು ಮಾಡಬೇಕು ಅಂತ. ಫುಲ್ ಬ್ಲ್ಯಾಂಕ್ ಸ್ಟೇಜಲ್ಲಿದ್ದೆ. ಆಲ್ಮೋಸ್ಟ್ ಜಾನ್ 2024 ಫುಲ್ಲು ನಾನು ಬ್ಲ್ಯಾಂಕ್ ಸ್ಟೇಜಲ್ಲಿದ್ದೆ. ನಾನು ಏನು ಮಾಡ್ತಾಯಿದ್ದೀನಿ, ನಾನು ಏನು ಮಾಡಬೇಕು ನೆಕ್ಸ್ಟು. ಯಾಕಂದರೆ ಆಲ್ಮೋಸ್ಟ್ 6-7 ಮಂತ್ಸ್ ನಾನು KA ಮತ್ತು KPSಗೆ ಓದ್ಬಿಟ್ಟಿದ್ದೆ. ಸೊ ಅದನ್ನೇ ಅಂದ್ಕೊಂಡೇ ಓದಿದ್ದೆ. ಆದರೆ ಅದಾಗಲಿಲ್ಲ. ಇಟ್ಸ್ ಓಕೆ, ಆಗೋದೆಲ್ಲ ಒಳ್ಳೇದಕ್ಕೆ. ಆ್ಯಂಡ್ 2024ಅಲ್ಲಿ ನಾನು ಬ್ಯಾಂಕಿಂಗ್ ಎಕ್ಸಾಮ್ಗೆ ಅಂತ ಪ್ರಿಪೇರ್ ಮಾಡಿದ್ದು ಲಾಟ್ಸ್ ಆಫ್ ವೀಡಿಯೋಸ್. ನನಗೆ ಹಿಂದಿ ಸ್ವಲ್ಪ ಅರ್ಥ ಆಗ್ತಾಯಿತ್ತು, ಹಾಗಾಗಿ ತುಂಬ ಸ್ಟ್ರಾಟಜಿ ವೀಡಿಯೋಸ್ ನೋಡಿಬಿಟ್ಟೆ ನಾನು. ಎಷ್ಟು ಅಂತ ಹೇಳಿದ್ರೆ ನನಗೆ ತಲೆ ಕೆಟ್ಟು ಬ್ಯಾಂಕಿಂಗ್ ಎಕ್ಸಾಮ್ನು ಬಿಟ್ಬಿಡೋಣ, ಈ ಎಕ್ಸಾಮೇ ಬೇಡ, ವಾಪಸ್ ನಾನು BCAಗೆ ನನಗೆ ಜಾಬ್ ಆಫರ್ ಸಿಕ್ಕಿತ್ತು. ಬಟ್ ಆದರೆ ನಾನು ಅದನ್ನು ಕ್ವಿಟ್ ಮಾಡಿ ನಾನು ಬೇರೆ ಏನಾರು ಮಾಡಬೇಕು, IT ಫೀಲ್ಡಿಗೆ ಹೋಗಲ್ಲ ಅಂದ್ಕೊಂಡೆ ಬಂದಿದ್ದು. ಆದರೆ ಒಂದು ಸ್ಟೇಜಲ್ಲಿ ಹೆಂಗಾಗೋಯ್ತು ಅಂತಂದರೆ ನಾನು ಇಲ್ಲ ಆ ಜಾಬ್ ಆಫರ್ನೇ ತೊಗೋಬೇಕಾಗಿತ್ತು ಅನ್ನೋ ಥರ ಮನಸ್ಥಿತಿ ಸ್ಟಾರ್ಟ್ ಆಗೋಯ್ತು. ರಿಗ್ರೆಟ್ ಫೀಲ್ ಜಾಸ್ತಿ ಆಗೋಗಿತ್ತು ಜಾನಲ್ಲಿ. ಆ್ಯಂಡ್ ಆ ಟೈಮಲ್ಲೇ ನಮ್ಮ ಮನೇಲೂ ಕೂಡ ಒಬ್ಬರಿಗೆ ಹೆಲ್ತ್ ಅಪ್ಸೆಟ್ ಆಗಿ ಅಡ್ಮಿಟ್ ಆಗಿದ್ರು. ಸೊ ಅದ್ರದ್ದು ತುಂಬ ಪ್ರೆಷರ್ ಇತ್ತು ನನಗೆ ಜಾನ್ 2024ಅಲ್ಲಿ. ಬಟ್ ಅದ್ರ ಮಧ್ಯೆ ನಾನು ಆಲ್ಮೋಸ್ಟ್ 15 ಅನ್ನೋದ್ರ ಮೇಲೆ ನಾನು ಏನಾದರೂ ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದು. ಸೊ ಬ್ಯಾಂಕಿಂಗ್ ಎಕ್ಸಾಮ್ ಅಷ್ಟರಲ್ಲಿ ನಾನು ಆಲ್ರೆಡಿ MBAಗೆ ಡಿಸ್ಟೆನ್ಸ್ ಎಜುಕೇಷನಲ್ಲಿ ಕಟ್ಟಿದ್ದೆ. ಯಾವಾಗ ನಂದು PDO ಎಲ್ಲ ಕಾಲ್ಫಾರ್ಮ್ ಆಗಲ್ಲ, ನೆಕ್ಸ್ಟ್ ಯಾವುದು ಕಾಲ್ಫಾರ್ಮ್ ಆಗಲ್ಲ ಎಕ್ಸಾಮ್ಸ್ ಅಂತ ಹೇಳಿದ್ರಲ್ಲ, ಸೊ ನೆಟ್ಟಿಗೆ ಕಟ್ಟೋಣ ಅಂತ ಹೇಳಿ MBA ಕಟ್ಟಿದೆ, ಲೈಕ್ ಲೆಕ್ಚರಿಂಗ್ ಫೀಲ್ಡಿಗೆ ಹೋಗೋಣ ಅಂತ. ಬಟ್ ಆದರೆ ನನಗೆ ಅದರಲ್ಲಿ ಸ್ವಲ್ಪನೂ ಇಂಟ್ರೆಸ್ಟ್ ಇರಲಿಲ್ಲ. ಸೊ MBA ಪಾಡಿಗೆ MBA ನಡೀಲಿ ಅಂತ ಹೇಳಿ ನೆಕ್ಸ್ಟ್ ಏನಾದರೂ ಮಾಡಬೇಕು ಅಂತ ಹೇಳಿ ನೆಟ್ ಬಗ್ಗೆ ಕೇಳಿದಾಗ ನನಗೆ ಲಾಟ್ ಆಫ್ ನೆಗೆಟಿವೇ ಬಂದಿತ್ತು, ಪಾಸಿಟಿವ್ ಬರಲಿಲ್ಲ. ಸೊ ಅದು ಬೇಡ, ಮಾಮೂಲಿ ಕರ್ನಾಟಕ ಟೀಚರಿಂಗಿಗೆ ಓದೋಣ ಅಂತಂದರೆ ಅದರಲ್ಲೂ ಕೂಡ ಕಾಲ್ಫಾರ್ಮ್ ಆಗ್ತಾಯಿಲ್ಲ. ಅದೆಲ್ಲ ಪ್ರಾಬ್ಲಮ್ಸಿಂದ ಇಟ್ಕೊಂಡು ನಾನು ಬ್ಯಾಂಕಿಂಗ್ ಎಕ್ಸಾಮ್ಗೆ ಬಂದಿದ್ದು. ಬ್ಯಾಂಕಿಂಗ್ ಎಕ್ಸಾಮ್ನ ನಾನು ಜಾನಲ್ಲಿ ಸ್ಟಾರ್ಟ್ ಮಾಡಿದ್ದು, ಪ್ರಾಪರಾಗಿ ನಾನು ಜಾನಲ್ಲಿ ಸ್ಟಾರ್ಟ್ ಮಾಡಲಿಲ್ಲ. ಆಲ್ಮೋಸ್ಟ್ ಫೆಬ್ ಆಗೋಯಿತು. ಫೆಬ್ಬಲ್ಲಿ ಸ್ಟಾರ್ಟ್ ಮಾಡಿದೆ. ಬಟ್ ಆದರೆ ಮಾರ್ಚಲ್ಲಿ ಮತ್ತೆ ನನಗೆ ಫಸ್ಟ್ ಸೆಮ್ಮಿಂದು MBAದು ಎಕ್ಸಾಮ್ ಬಂದುಬಿಡ್ತು. ಆಲ್ಮೋಸ್ಟ್ 1 ಮಂತ್ ನನಗೆ ಅದ್ರದ್ದು ಓದೋದೇ ಆಗೋಗ್ಬಿಟ್ಟು. ಡಿಸ್ಟೆನ್ಸ್ ಎಜುಕೇಷನಲ್ಲಿ ಮಾಡಬೇಕಾದ್ರೆ ನಿಮ್ಗೆ ಹಾಗೆ ಪಾಸ್ ಮಾಡಲ್ಲ, ನಾವೇ ಓದಬೇಕು, ಅದೆಲ್ಲ ಸುಳ್ಳು. ಸೊ ಅದೇ ಓದೋದು ಜಾಸ್ತಿ ಆಗೋಯ್ತು ನನಗೆ. ಅದಾದಮೇಲೆ ಕರೆಕ್ಟಾಗಿ ನಾನು ಸ್ಟಾರ್ಟ್ ಮಾಡಿದ್ದು ಏಪ್ರಿಲಲ್ಲಿ. ಆಮೇಲೆ ಲಾಸ್ಟಿಗೆ ಕ್ಲಿಪ್ ಹಾಕ್ತೀನಿ. ಏಪ್ರಿಲಲ್ಲಿ ಸ್ಟಾರ್ಟ್ ಮಾಡಿದೆ. ಬಟ್ ಆದರೆ ನನಗೆ ಅಪ್ ಆ್ಯಂಡ್ ಡೌನ್ಸ್ ತುಂಬ. ಒಂದಿನ ಓದೋದು, 2 ದಿನ ಬಿಡೋದು, 3 ದಿನ ಓದೋದು, 4 ದಿನ ಬಿಡೋದು, ಹೀಗೆ ಮಾಡ್ತಾಯಿದ್ದೆ. ಅದಾದಮೇಲೆ ನನಗೆ ಯಾವಾಗ SBI ಕ್ಲರ್ಕ್ ಎಲ್ಲ ಕಾಲ್ಫಾರ್ಮ್ ಆಯ್ತಲ್ಲ, ಆವಾಗ ನಾನು ಜಾಸ್ತಿ ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಲೈಕ್ ಜುಲೈ ಅನಿಸುತ್ತೆ. ಲೈಕ್ ಪ್ರಾಪರಾಗಿ ಕುತ್ಕೊಂಡು ಓದಿದ್ದು. ಅಷ್ಟರಲ್ಲಿ ಸ್ವಲ್ಪ ಫೌಂಡೇಶನ್ ಆಗಿತ್ತು ನಂದು, ಹೇಳ್ತೀನಿ ಹೇಗೆ ಅಂತ. ಫೌಂಡೇಶನ್ ಕ್ಲಿಯರ್ ಮಾಡ್ಕೊಳ್ಳೋದ್ರ ಕಡೆನೇ ತುಂಬ ಫೋಕಸ್ ಆಗ್ತಿದೆ. ಯಾಕಂದರೆ ನಾನು ತುಂಬ ಸ್ಟ್ರಾಟಜಿಸ್ ವೀಡಿಯೋಸ್ ನೋಡಿಬಿಟ್ಟಿದ್ದೆ. ಆ್ಯಂಡ್ ಕನ್ನಡದಲ್ಲಿ ವೀಡಿಯೋ ಮಾಡೋರು ತುಂಬ ಕಮ್ಮಿ ಇದ್ದರು. ಆಲ್ಮೋಸ್ಟ್ ಬ್ಯಾಂಕಿಂಗ್ ಕನ್ನಡಿಗ ಒಬ್ರದ್ದು ವೀಡಿಯೋ ನೋಡ್ತಾ ಇದ್ದೆ, ಇನ್ಯಾರ್ದು ಚಾನಲ್ ಇರಲಿಲ್ಲ. ಅವ್ರದ್ದು ಒಬ್ರದ್ದೇ ಚಾನಲ್ ಇದ್ದಿದ್ದು, ಬ್ಯಾಂಕಿಂಗ್ ಕನ್ನಡಿಗ ಒಬ್ರದ್ದೇ ಚಾನಲ್ ಇದ್ದಿದ್ದು. ಬಟ್ ಆದರೆ ಅವರು ಜಾಸ್ತಿ ವೀಡಿಯೋ ಮಾಡಿರಲಿಲ್ಲ. ಮೇ ಬಿ ಅವ್ರದ್ದು ಎಕ್ಸಾಮ್ಸ್ ಇತ್ತು ಅನಿಸುತ್ತೆ ಆವಾಗ. ಲೈಕ್ ನನಗೇನು ಬೇಕು ಅಲ್ಲ ಕಂಟೆಂಟು, ಆ ಟೈಪ್ ಕಂಟೆಂಟ್ ಅವ್ರ ಇದರಲ್ಲಿ ಇರಲಿಲ್ಲ. ಈಗ ತುಂಬ ವೀಡಿಯೋಸ್ ಮಾಡಿದ್ದಾರೆ, ಸ್ಟ್ರಾಟಜಿ ವೀಡಿಯೋಸ್ ಎಲ್ಲ. ಬಟ್ ಆದರೆ ಆವಾಗ ನಾನು ಹುಡುಕ್ಬೇಕಾರೆ ಇರಲಿಲ್ಲ. ಸೊ ಕನ್ನಡದಲ್ಲಿ ಇನ್ಯಾರು ಬ್ಯಾಂಕಿಂಗ್ ಆಸ್ಪಿರೆಂಟ್ಸ್ ಲೈಕ್ ವೀಡಿಯೋಸ್ ಮಾಡ್ತಿರಲಿಲ್ಲ. ಅದಾದಮೇಲೆ ಸ್ಟಾರ್ಟ್ ಆಗಿದ್ದು ಬ್ಯಾಂಕಿಂಗ್ ಕ್ಲಾಸ್ಮೇಟ್. ಅದ್ರ ಬಗ್ಗೆ ನಾನು ಹೇಳ್ತೀನಿ.
ಲೈಕ್ ಎಸ್ ಬಿ ಐಗೆ ಜುಲೈಯಲ್ಲಿ ಸ್ಟಾರ್ಟ್ ಮಾಡಿದ್ದು. ಬಟ್ ಆದರೆ ನನಗೆ ಫುಲ್ಲು ಕ್ಲಿಯರ್ ಇರಲಿಲ್ಲ ಅಲ್ಲ. ಸೊ ಯಾವಾಗಲೂ ನಾನು ಯಾವುದಾದ್ರೂ ಬರಲಪ್ಪ, ಯಾರಾದರೂ ನನಗೆ ಗೈಡ್ ಮಾಡೋರಿಲ್ಲಪ್ಪ ಅಂತ ಅನ್ಕೋತಾ ಇದ್ದೆ. ಬಟ್ ಆದರೆ ಯಾರೂ ಗೈಡ್ ಮಾಡಿಲ್ಲ ನನಗೆ, ಎಲ್ಲ ನಾನೇ ಹುಡುಕಿ ಸ್ಟಾರ್ಟ್ ಮಾಡಿದ್ದು. ತುಂಬ ಸ್ಟ್ರಾಟಜೀಸ್ ವಿಡಿಯೋಸ್ ನೋಡಾದ್ಮೇಲೆ, ಆದರೆ ಎಲ್ಲದನ್ನು ಹಿಂದೀಲಿ ನೋಡ್ತಾ ಇದ್ವಲ್ಲ, ಸ್ವಲ್ಪ ಏನದು ನಂಬಿಕೆ ಕಮ್ಮಿ ಇತ್ತು. ಅವ್ರಿಗೆ ಆಗತ್ತೆ, ನಮಗೆ ಆಗಲ್ಲ, ಮೇ ಬಿ ನಮ್ಮಲ್ಲೆಲ್ಲ ಪೇಮೆಂಟ್ ಸೀಟ್ ಆಗುತ್ತೆ, ಸ್ವಲ್ಪ ಜನ ಹೇಳ್ತಿರ್ತಾರಲ್ಲ ಹಿಂದೆ ಮುಂದೆ ನಮ್ಮ ಪಕ್ಕದಲ್ಲಿ. ಹಾಗಾಗಿ ಆಗಲ್ವೇನೋ ಇದು ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ನೆಕ್ಸ್ಟ್ ಬಂದಿದೆ ಬ್ಯಾಂಕಿಂಗ್ ಕ್ಲಾಸ್ಮೇಟ್ ಚಾನಲ್ಲು. ಥ್ಯಾಂಕ್ಸ್ ಟು ವಿಜಯಲಕ್ಷ್ಮಿ ಅಕ್ಕ. ಬಟ್ ಆದರೆ ಅವ್ರು ಈಗ ಚಾನಲ್ ಮಾಡ್ತಾ ಇಲ್ಲ, ಸ್ಟಾಪ್ ಮಾಡಿದ್ದಾರೆ. ಅವರು ಆ್ಯಕ್ಚುಲಿ ಕ್ಲಿಯರಾಗಿ ಎಲ್ಲನೂ ಹೇಳ್ತಾ ಸ್ಟಾರ್ಟ್ ಮಾಡಿದ್ರು. ಒಂದೊಂದೇ ವಿಡಿಯೋ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡೋದು. ಅವರು ಸ್ಟಾರ್ಟ್ ಮಾಡಿದ್ದು ಮೇ ಬಿ ಫೆಬ್ಬಲ್ಲಿ ಅನಿಸುತ್ತೆ. ಪ್ರಾಪರಾಗಿ ಅವರು ಚಾನಲ್ ಸ್ಟಾರ್ಟ್ ಮಾಡಿದ್ದು ಫೆಬ್ಬಿಂದ ಅವರು ಇನ್ಪುಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಮಾರ್ಚಲ್ಲಿ. ನಾನು ಹೇಳಿದ್ನಲ್ಲ, ಕರೆಕ್ಟಾಗಿ ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದು ಮಾರ್ಚಲ್ಲಿ ಅಂತ. ಅವ್ರದ್ದು ವೀಡಿಯೋಸ್ಗಳು ನನಗೆ ಹೆಲ್ಪ್ ಆಯಿತು. ಅವರು ಜಸ್ಟ್ ಲೈಕ್ ಮೇಲ್ಮೇಲೆ ಹೇಳ್ತಾ ಇದ್ರು. ಬಟ್ ಆದರೆ ಒಂದು ನಂಬಿಕೆ ಅಂತ ಇರುತ್ತಲ್ಲ, ಕನ್ನಡದವ್ರನ್ನೇ ನೋಡಿದಾಗ ಓಕೆ ಇವರು ನೀಟಾಗಿ ಹೇಳ್ತಾರೆ, ಕರೆಕ್ಟಾಗಿ ಹೇಳ್ತಾರೆ, ಇವ್ರು ಪಾಯಿಂಟ್ ಟು ದೇ ಹೇಳ್ತಾರೆ. ಲೈಕ್ ಹಿಂದಿಯಲ್ಲಿ ಏನು ಪ್ರಾಬ್ಲಮ್ ಅಂತಂದರೆ ಪೇಯ್ಡ್ ಕೊಲಾಬ್ರೇಷನ್ಸೇ ಜಾಸ್ತಿ ಇರ್ತಿತ್ತು ಅದು. ಸೊ ಅದು ಜೆನ್ಯೂನ್ ಇದೆಯಾ, ಜೆನ್ಯೂನ್ ಇಲ್ವಾ, ಇದ್ರ ಬಗ್ಗೆ ತಿಳ್ಕೊಳ್ಳೋದೇ ನನಗೆ ಕನ್ಫ್ಯೂಷನ್ ಆಗ್ತಾಯಿತ್ತು. ಇದು ಎಲ್ಲರಿಗೂ ಆಗ್ತಾ ಇರುತ್ತೆ, ಓಕೆನಾ. ಅದಕ್ಕೋಸ್ಕರನೇ ನಾನು ಅವ್ರ ಚಾನಲ್ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಅವರು ಒಂದಿನ ಇನ್ಕಮ್ ಹೇಳಿದರು. ಅದರಲ್ಲಿ ನಾನು ಯಾಕೆ ಪ್ರಾಪರಾಗಿ ಬ್ಯಾಂಕಿಂಗ್ ಎಕ್ಸಾಮ್ಗೆ ಸ್ಟಾರ್ಟ್ ಮಾಡಿದ್ದು ಅಂತ ಅಂದರೆ ಅವ್ರ ಇನ್ಕಮ್ ನೋಡಿನೇ ನಾನು ಸ್ಟಾರ್ಟ್ ಮಾಡಿದ್ದು. ಟು ಬಿ ಹಾನೆಸ್ಟ್ ಇದು ಕರೆಕ್ಟು. ನಾನು ಆಲ್ಮೋಸ್ಟ್ ಎಲ್ಲದರಲ್ಲೂ ಇನ್ಕಮ್ ನೋಡ್ತೀವಿ ಅಲ್ವಾ. ಬಟ್ ಆದರೆ ನಾನು ಅವ್ರದ್ದು ಬ್ಯಾಂಕಿಂಗ್ ಎಕ್ಸಾಮಲ್ಲಿ ಇನ್ಕಮ್ ನೋಡಿನೇ ಸ್ಟಾರ್ಟ್ ಮಾಡಿದ್ದು. ಆದರೆ ಆ ವಿಡಿಯೋ ಈಗಿಲ್ಲ, ಅದಾದಮೇಲೆ ಅವರು ವಿಡಿಯೋ ಮಾಡಲಿಕ್ಕೆ ಸ್ಟಾಪ್ ಮಾಡಿದ್ದು. ಬಟ್ ಅಂದರೆ ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ದೀನಿ. ನಾನು ತುಂಬ ಸರಿ ಟೆಲಿಗ್ರಾಮ್ ಗ್ರೂಪಲ್ಲೂ ನಾನು ಮೆಸೇಜ್ ಹಾಕಿದ್ದೀನಿ. ಅವ್ರ ಇನ್ಕಮ್ ನೋಡಿನೇ ನಾನು ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ನೆಕ್ಸ್ಟ್ ಬಂದರೆ ನೀವು ಏನೇನು ತಪ್ಪು ಮಾಡಬಾರ್ದು, ನಾನು ಹೇಗೆ ಸ್ಟಾರ್ಟ್ ಮಾಡಿದೆ ಇದ್ರ ಬಗ್ಗೆ ಹೇಳಿದೆ. ನಂತರದೇ ಸಿಚುವೇಶನ್ ನಿಮಗೂ ಬರಬಾರ್ದು ಅಂತ ಹೇಳಿದರೆ ನಾನು ವಿಡಿಯೋ ಮಾಡ್ತಾ ಇರೋದು. ಈ ವಿಡಿಯೋ ಸ್ವಲ್ಪ ಪ್ರೊಲಾಂಗ್ ಇರುತ್ತೆ. 1.5x ಇಟ್ಕೊಂಡು ನೋಡಿ, ಸೊ ದಟ್ ನಿಮಗೆ ಗೊತ್ತಾಗುತ್ತೆ. ಸ್ಕಿಪ್ ಮಾಡಬೇಡಿ, ನಿಮಗೇನು ಅರ್ಥ ಆಗಲ್ಲ. ನೆಕ್ಸ್ಟು ಮಿಸ್ಟೇಕ್ ನಾನು ಏನೇನು ಮಾಡಿದೆ ಅಂತ ಅಂದರೆ, ಒಂದು ವಿತೌಟ್ ನಾಲೆಜ್ ಸ್ಟಾರ್ಟ್ ಮಾಡಿದ್ದು. ನಾನು ಹೇಳಿದ್ನಲ್ಲ, ನನಗೆ ಗೊತ್ತಿಲ್ಲ. ನಾನು 6 ಮಂತ್ಸ್ ನಾನು ಸ್ಟ್ರಾಟಜಿ ವೀಡಿಯೋಸ್ ನೋಡಿದ್ದೆ ಅಂತ ಹೇಳಿದ್ನಲ್ಲ. 6 ಮಂತ್ಸಿಗೆ ಕ್ಲಿಯರ್ ಆಗ್ಬೋದು, 3 ಮಂತ್ಸಿಗೆ ಕ್ಲಿಯರ್ ಆಗ್ಬೋದು, 4 ಮಂತ್ಸಿಗೆ ಕ್ಲಿಯರ್ ಆಗ್ಬೋದು. ಹೀಗೆ ಸ್ಟ್ರಾಟಜೀಸ್ ವೀಡಿಯೋಸ್ ನೋಡಿದ್ದೆ. ಇದೆಲ್ಲ ಡಂಪ್, ಯಾವುದೂ ಆಗಲ್ಲ, ಓಕೆನಾ. ನೆಕ್ಸ್ಟ್ ಹೇಳ್ತೀನಿ ನಾನು ಯಾಕೆ ಅಂತ. ಅದಾದಮೇಲೆ ಫ್ಯಾಕಲ್ಟಿ ಚೂಸಿಂಗಲ್ಲಿ ನಾನು ಸ್ವಲ್ಪ ತಪ್ಪು ಮಾಡಿದೆ. ಸುಮ್ಮನೆ ಎಲ್ಲದ್ರದ್ದು ಪೇಯ್ಡ್ ತೊಗೊಂಡ್ಬಿಟ್ಟೆ. ಇದು ಡಮ್ ಡಿಸಿಷನ್, ಓಕೆನಾ. ಕ್ಲಿಯರ್ ಬೇಗ ಆಗಬೇಕು ಅಂತ ಅಂದ್ಕೊಂಡು ಎಲ್ಲ ಫ್ಯಾಕಲ್ಟಿದು, ಎಲ್ಲ ಪ್ಲ್ಯಾಟ್ಫಾರ್ಮಿಂದು ಪೇಯ್ಡ್ ತೊಗೊಳ್ಳೋದು ಇಟ್ಸ್ ನಾಟ್ ಗುಡ್. ತುಂಬ ಫ್ಯಾಕಲ್ಟೀಸ್ ನಾವು ಅಂದ್ಕೊಂಡಂಗೆ ಚೆನ್ನಾಗೆ ಮಾಡಲ್ಲ. ಯೂಟ್ಯೂಬಲ್ಲಿ ಚೆನ್ನಾಗೆ ಮಾಡ್ತಾ ಇರ್ತಾರೆ, ಬಟ್ ಆದರೆ ಪೇಯ್ಡಲ್ಲಿ ತುಂಬ ಮಾಡಲ್ಲ, ಓಕೆನಾ. ನಿಮಗೆ ಗೊತ್ತಾಗುತ್ತೆ ಅದು. ಅದಾದಮೇಲೆ ಫೌಂಡೇಶನ್ ಕ್ಲಿಯರ್ ಇಲ್ದಲೆ ನಾನು ಎಕ್ಸಾಮ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ನಂದು 2026 ಯಾಕೆ ಬ್ಯಾಕ್ ಆಗಿದ್ದು ಅಂತ ಅಂದರೆ, ಮೇನ್ಸು ನಾನು ಫೌಂಡೇಶನ್ನೇ ನೆಟ್ಟಿಗೆ ಕ್ಲಿಯರ್ ಮಾಡ್ಕೊಳ್ದಲೆ ಡೈರೆಕ್ಟ್ ನಾನು ಎಕ್ಸಾಮ್ಸ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಆಲ್ಮೋಸ್ಟ್ ನಾನು ಈ ಇಯರ್ ಯಾವ್ದಾವ್ದು ಬಂದಿದೆ SBI ಇಂದ ಹಿಡಿದು ಎಲ್ಲ ಎಕ್ಸಾಮ್ಸ್ದು ಕೊಟ್ಬಿಟ್ಟಿದ್ದೀನಿ. ಸೊ ನಂದಿನ್ನೂ ಫೌಂಡೇಶನ್ನೇ ಕ್ಲಿಯರ್ ಆಗಿರಲಿಲ್ಲ. 6 ಮಂತ್ಸಿಗೆಲ್ಲ ನಿಮ್ಮದು ಬೇಗ ಫೌಂಡೇಶನ್ ಕ್ಲಿಯರ್ ಆಗಲ್ಲ, ಇದಂತೂ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಅದಾದಮೇಲೆ ಕ್ಲಿಯರ್ ಆದ್ರೂ ಪ್ರಾಕ್ಟೀಸ್ ಮಾಡಲಿಕ್ಕೆ ಟೈಮ್ ಸಿಗಲ್ಲ. 6 ಮಂತ್ಸ್ ಕ್ಲಿಯರ್ ಆಗುತ್ತೆ ಅನ್ನೋ ಭ್ರಮೆಯಿಂದ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಲೈಕ್ ಹೇಳ್ತಿರ್ತಾರೆ 6 ಮಂತ್ಸಲ್ಲೇ ಆಗಿಬಿಡುತ್ತೆ, 6 ಮಂತ್ಸಲ್ಲೇ ಬರೆದ್ಬಿಡ್ಬೋದು. ಬಟ್ ಆದರೆ ಅವ್ರು ಆಲ್ರೆಡಿ ನೆಟ್ಟಿಗೆ ಓದ್ತಿರ್ತಾರೆ, ಇಲ್ಲ ಅಂತ ಅಂದರೆ SSCಗೆ ಓದ್ತಿರೋರಾಗಿರ್ತಾರೆ, ಅವರು ಬೇರೆ ಎಕ್ಸಾಮ್ಗೆ ಓದ್ತಿರ್ತಾರೆ, ಅದು ಅವ್ರಿಗೆ ಫೌಂಡೇಶನ್ ಇರುತ್ತೆ. ಸೊ ಅವರು ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಬಂದು ಈ 4-5 ಮಂತ್ಸಲ್ಲೆಲ್ಲ ಕ್ರ್ಯಾಕ್ ಆಗಿಬಿಡುತ್ತೆ, ಯಾಕಂದರೆ ಅವ್ರದ್ದು ಆಲ್ರೆಡಿ ಫೌಂಡೇಶನ್ ಕ್ಲಿಯರ್ ಆಗಿರುತ್ತೆ. ಬಟ್ ಆದರೆ 4 ಮಂತ್ಸಿಗೆ 3 ಮಂತ್ಸಿಗೆ 6 ಮಂತ್ಸಿಗೆಲ್ಲ ಆಗುತ್ತೆ ಅನ್ನೋದು ಅದು ಸುಳ್ಳು. ಎಲ್ಲೋ ಒಬ್ರಿಗೋ ಇಬ್ರಿಗೋ ಆಗುತ್ತೆ. ಬಿಕಾಸ್ ಅವರು IITಲಿ ಓದಿರ್ತಾರೆ, ಅವ್ರು ಆಲ್ರೆಡಿ ಎಕ್ಸಾಮ್ಸ್ಗಳಿಗೆ ಓದ್ತಿರ್ತಾರೆ, ಬೇರೆ JEE ಅದಕ್ಕೆಲ್ಲ ಓದಿರ್ತಾರೆ, ಹಾಗಾಗಿ ಅವ್ರದ್ದು ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮಾಕ್ ಯೂಸೇಜ್ ಯಾವ ಥರ ಮಾಡೋದು ಅಂತ ಗೊತ್ತಿರಲಿಲ್ಲ. ಬರೋ ಎಲ್ಲ ಪ್ಲ್ಯಾಟ್ಫಾರ್ಮಲ್ಲೂ ನಾನು ಮಾಕ್ ತೊಗೊಂಡ್ಬಿಟ್ಟಿದ್ದೀನಿ. ಇದು ಡಮ್ ಡಿಸಿಷನ್. ಈ ಥರ ಮಾಡ್ಕೋಬೇಡಿ. ದುಡ್ಡಿರೋಗೆ ನಡೆಯುತ್ತೆ, ಓಕೆನಾ. ನನಗೆ ಅಲ್ಲ ಲೈಕ್ ಹಂಗಂತ ಅಂದರೆ ನನಗೆ ಇರ್ತಿತ್ತು, ನನ್ನ ಹತ್ರ ಅಮೌಂಟ್ ಇರ್ತಿತ್ತು. ಸೊ ನಾನು ತೊಗೊಂಡ್ಬಿಟ್ರೆ ಚೆನ್ನಾಗಾಗ್ಬಿಡುತ್ತೇನೋ, ಈ ಮಾಕ್ ಬಿಟ್ಟರೆ ಈ ಮಾಕ್ ಚೆನ್ನಾಗಿರುತ್ತೇನೋ, ಇಲ್ಲ, ಎಲ್ಲ ಮಾಕೂ ಒಂದೇ. ಈ ಥರ ಡಿಸಿಷನ್ಸ್ನ ನೀವು ತೊಗೊಳಕ್ಕೆ ಹೋಗಬೇಡಿ. ಕರೆಕ್ಟ್ ಮಾಡ್ಕೋಬೇಕಾಗಿರೋದು ಏನು ಅಂತ ಅಂದರೆ, ಆ್ಯಸ್ ಅ 2026 ನೀವೇನಾದರೂ ಬ್ಯಾಂಕಿಂಗ್ ಎಕ್ಸಾಮ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದರೆ, ಒಂದು ನೀವು ಬ್ಯಾಂಕಿಂಗೇ ಮಾಡಬೇಕು, ನಾನು ಬ್ಯಾಂಕಿಂಗ್ ಬಿಟ್ಟು ಬೇರೆ ಏನೂ ಮಾಡಲ್ಲ ಅಂತ ಅಂದರೆ, ನೀವು ಪೇಯ್ಡ್ ಬ್ಯಾಚಸ್ನ ತೊಗೊಳ್ಳೇಬೇಕು. ನಿಮಗೆ ವಿಧಿ ಇಲ್ಲ. ನೀವು ಯೂಟ್ಯೂಬಲ್ಲಿ ನೋಡಿಕೊಂಡು ನಾನು ಸಕ್ಸಸ್ ಆಗ್ತೀನಿ ಅಂತ ಅಂದರೆ ಇಟ್ಸ್ ನಾಟ್ ಲೈಕ್ ದಟ್. ಹೇಳ್ತಾರೆ ಕೆಲವೊಬ್ಬರು ನಾನು ಯೂಟ್ಯೂಬಲ್ಲೇ ಎಲ್ಲ ಫುಲ್ಲು ಓದಿದ್ದು ಅಂತ. ಬಟ್ ಆದರೆ ಅವರು ಫಿಸಿಕಲಿ ಮೀನ್ಸ್ ಅಂತ ಅಂದರೆ ಕೋಚಿಂಗ್ ಕ್ಲಾಸಿಗೆ ಹೋಗಿ ಕೋಚ್ ತೊಗೊಂಡು ಅದಾದಮೇಲೆ ಯೂಟ್ಯೂಬ್ ಕ್ಲಾಸಸ್ನ ನೋಡ್ತಿರ್ತಾರೆ. ಸೊ ನಾವು ಬರೀ ಯೂಟ್ಯೂಬಲ್ಲೇ ನೋಡಿ ಸಕ್ಸಸ್ ಆಗಲ್ಲ. ಅದಾದಮೇಲೆ ನೆಕ್ಸ್ಟ್ ಬಂದರೆ
ಫ್ರೀ ಯಾರು ತೊಗೋಬೋದು ಅಂದರೆ ಈ KPSCಗೆಲ್ಲ ಓದ್ತಾ ಇರ್ತೀರಾ, ಸೊ ದಟ್ ನಿಮ್ಗೇನಾದರೂ ಒಂದು ಟೈಮ್ ಬೇಕು, ಸ್ವಲ್ಪ ಏನಾದರೂ ಕ್ರ್ಯಾಕ್ ಮಾಡ್ಕೋಬೋದು ಅಂತ ಅಂದರೆ ನೀವು ತೊಗೋಬೋದು. ಇದರಲ್ಲಿ ನಿಜವಾಗ್ಲೂ ಬ್ಯಾಂಕಿಂಗ್ ಎಕ್ಸಾಮ್ ಕ್ರ್ಯಾಕ್ ಆಗುತ್ತಾ ಅಂತ ಅಂದರೆ ಇಲ್ಲ, ನೀವು ಫ್ರೀಯೇ ಆಗ್ಬೋದು. ಬಟ್ ಆದರೆ ಮೇನ್ಸಿಗೆ ಬಂದು ಮತ್ತೆ ಸಿಗಾಕೋತೀರಾ, ಎಲ್ಲೇ ಹೋದರೂ ಮೇನ್ಸಿಗೆ ಬಂದು ಸಿಗಾಕೋತೀರಾ. ನಿಮ್ಮದು ಫ್ರೀ ನೋಡೋದ್ರಿಂದ ಆಗಲ್ಲ, ಇದಂತೂ ನಿಜ. ಓಕೆನಾ, ನೀವು ಪೇಯ್ಡ್ ಪರ್ಚೇಸ್ ಮಾಡೋದು ತುಂಬ ಉತ್ತಮ. ನೀವು ಕೋರ್ಸ್ಗಳಿಗೆ ಪೇಯ್ಡ್ ಪರ್ಚೇಸ್ ಮಾಡಲಿಲ್ಲ ಅಂದರೂ ಮಾಕ್ ಆದರೂ ಪೇಯ್ಡ್ ಪರ್ಚೇಸ್ ಮಾಡಲೇಬೇಕು. ಬೇರೆ ಎಲ್ಲದೂ ಕೂಡ ನಿಮಗೆ ಆಲ್ಮೋಸ್ಟ್ ಟೆಲಿಗ್ರಾಮ್ ಚಾನಲ್ಸ್ಗಳಲ್ಲೇ ಸಿಕ್ಬಿಡುತ್ತೆ. ಬಟ್ ಆದರೆ ಮಾಕ್ ಸಿಗಲ್ಲ. ಮಾಕ್ ಇಲ್ದಲೇ ನೀವು ಬ್ಯಾಂಕಿಂಗ್ ಎಕ್ಸಾಮ್ಸು ಎಷ್ಟೇ ತಯಾರಿ ಮಾಡಿದ್ರೂ ನಿಮಗೆ ಒಂದು ಔಟ್ಲುಕ್ ಸಿಗಲ್ಲ. ಸೊ ಅದಕ್ಕೋಸ್ಕರ ನೀವು ಪೇಯ್ಡ್ ತೊಗೊಳ್ಳೋದು, ನನ್ನ ಪ್ರಕಾರ ಪೇಯ್ಡ್ ತೊಗೊಳ್ಳೋದು ಬೆಟರು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪೇಯ್ಡ್ ತೊಗೊಳ್ಳೋದು ಎಲ್ಲೆಲ್ಲಿ ಅಂತ ಹೇಳ್ತೀನಿ. ಫಸ್ಟು ನೀವು ಫಾಲೋ ಮಾಡಬೇಕಾಗಿರೋದು ಅಂತ ಅಂದರೆ ಫೌಂಡೇಶನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಇದ್ರ ಮಧ್ಯೆ ಯಾವುದೇ ಎಕ್ಸಾಮ್ಸ್ಗಳು ಬಂದ್ರೂ ಅಟೆಂಡ್ ಮಾಡಲಿಕ್ಕೆ ಹೋಗಬೇಡಿ. ಆಲ್ಮೋಸ್ಟ್ ನಿಮ್ಮದು 70% ಫೌಂಡೇಶನ್ ಕ್ಲಿಯರ್ ಆಗಿದೆ ಅಂದರೆ ಮಾತ್ರ ನೀವು ಯಾವ್ದಾರ ಎಕ್ಸಾಮ್ ಕಾಲ್ಫಾರ್ಮ್ ಆಗಿದ್ರೆ ಅಪ್ಲೈ ಮಾಡಿ. ಇಲ್ಲ ಅಂತಂದರೆ ಅಪ್ಲೈಯೇ ಮಾಡೋಕ್ಕೆ ಹೋಗ್ಬಿಡಿ, ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ. ಆಲ್ಮೋಸ್ಟ್ ಜನರಲ್ಗೆ 850 ಇದೆ, ಜನರಲ್ಲಿರೋರಿಗೆ ಗೊತ್ತಿರುತ್ತೆ ಈ ಕಷ್ಟ. ಅದಾದಮೇಲೆ ಫ್ಯಾಕಲ್ಟಿನ ಚೂಸ್ ಮಾಡಬೇಕಾದ್ರೆ ತುಂಬ ನೋಡಿ ಮಾಡಿ ಚೂಸ್ ಮಾಡಿ. ಯಾರೋ ಸಜೆಸ್ಟ್ ಮಾಡ್ತಿದ್ದಾರೆ, ಇಲ್ಲ ಇನ್ ಕೇಸ್ ನಾನೇ ಸಜೆಸ್ಟ್ ಮಾಡ್ತಿದ್ರು ಕೂಡ ಪ್ಲೀಸ್ ನೀವು ಅವ್ರದ್ದು ಲೈಕ್ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸರ್ಚ್ ಮಾಡಿ. ಒಂದು ಕ್ಲಾಸ್ ಅಲ್ಲ ಅಂತ ಅಂದರೆ ಒಂದು ಚಾಪ್ಟರ್ ಫುಲ್ಲು, ಈಗ ಸಿಂಪ್ಲಿಫಿಕೇಶನ್ ಅಂತ ಅಂದರೆ ಸಿಂಪ್ಲಿಫಿಕೇಶನ್ ಫುಲ್ಲು ನೋಡಾದ್ಮೇಲೆ ಅವ್ರದ್ದು ಪೇಯ್ಡ್ ತೊಗೊಳ್ಳಿ. ಇದು ನನ್ನ ಸಜೆಷನ್. ಯಾರೋ ಹೇಳಿದ್ರು ಅಂತನೋ ಅವ್ರದ್ದು ಕೋಡ್ ರೆಫರಲ್ ಹಾಕಿ ತೊಗೊಳ್ಳೋ ಕೆಲಸ ಮಾಡಬೇಡಿ, ಇದು ನಿಮಗೆ ವರ್ಕ್ ಆಗಲ್ಲ. ಇನ್ನು ನಾನು ಹೇಳೋದಾದರೆ ನಾನು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಏನೇನು ಮಾಡಿದ್ದೀನಿ, ನಾನು ಯಾವ್ಯಾವ ಫ್ಯಾಕಲ್ಟಿನ ಯೂಸ್ ಮಾಡ್ತೀನಿ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ, ಯಾಕಂದರೆ ಇದು ತುಂಬ ಲಾಂಗ್ ಆಗಿಬಿಡುತ್ತೆ. ಅದಾದಮೇಲೆ ಮಾಕ್ ಅನಾಲಿಸಿಸ್. ನೀವು ಏನೇ ಮಾಡಿದ್ರೂ ಸ್ಟಾರ್ಟಿಂಗಲ್ಲೇ ಮಾಕ್ ತೊಗೋಬೇಡಿ, ಇಟ್ಸ್ ಯೂಸ್ಲೆಸ್. ಆಲ್ಮೋಸ್ಟ್ 70 to 80, ಇದು ಅಷ್ಟೇ 80% ನೀವು ಫೌಂಡೇಶನ್ ಕ್ಲಿಯರ್ ಆಗಿದೆ. ನಾನು ಅಲ್ಪ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಫಸ್ಟು PDF ಪ್ರಾಕ್ಟೀಸ್ ಮಾಡಿ. ಈ ಥರ PDF ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ತುಂಬ ಇದ್ದಾವೆ, ಇದನ್ನು ಫಸ್ಟು ಯೂಸ್ ಮಾಡ್ಕೊಳ್ಳಿ, ಇದರಿಂದ ಪ್ರಾಕ್ಟೀಸ್ ಮಾಡಿ. ಅದಾದಮೇಲೆ ಮಾಕ್ ತೊಗೊಳ್ಳಿ, ಮಾಕ್ ಅನಾಲಿಸಿಸ್ ಮಾಡಿ. ಅಲ್ಲಿ ತನಕ ಮಾಡಬೇಡಿ. ಅದಾದಮೇಲೆ ಪ್ರಾಕ್ಟೀಸ್ ಮಾಡಿ. ಫಸ್ಟು ಪ್ರಾಕ್ಟೀಸ್ ಮೇಲೇ ಜಾಸ್ತಿ ಗ್ರಿಪ್ ಇರಲಿ. ನಿಮ್ಮದು ಸ್ಟಾರ್ಟಿಂಗ್ 7 to 8 ಮಂತ್ಸು ನಿಮ್ಮದು ಫೌಂಡೇಶನ್ ಕ್ಲಿಯರಲ್ಲೇ ಹೋಗ್ಬಿಡುತ್ತೆ. ಓಕೆನಾ, ಆ ಟೈಮಲ್ಲಿ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಬಟ್ ಆದರೆ ಅದಾದಮೇಲೆ 3 ಮಂತ್ಸ್ ಏನು ಗ್ಯಾಪ್ ಇರುತ್ತಲ್ಲ, ಆವಾಗ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೋದು. ಈಗ ಜಾನಲ್ಲಿ ಯಾರ್ಯಾರು ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಜಾನ್ 2026 ಯಾರ್ಯಾರು ಸ್ಟಾರ್ಟ್ ಮಾಡ್ತಾ ಇದ್ದೀರಲ್ಲ, ಓಕೆ, ನಾನಿಲ್ಲಿ ಮಿಸ್ ಮಾಡಿದೆ. ನಾನು ಜಾನ್ 2025 ಸ್ಟಾರ್ಟ್ ಮಾಡಿದ್ದು ಪ್ರಿಪ್ರೇಷನು. ಹೋದ ವರ್ಷ 2024 2025 ಸ್ಟಾರ್ಟ್ ಮಾಡಿದ್ದು. ಜಾನ್ 2026 ಯಾರ್ಯಾರು ಎಕ್ಸಾಮ್ನ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀರಲ್ಲ, ಅವರು ಒಂದನ್ನ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಈ ಇಯರೇ ನಿಮ್ದು ಏನಾದರೂ ಬ್ಯಾಂಕಿಂಗ್ ಎಕ್ಸಾಮ್ ಕ್ರ್ಯಾಕ್ ಆದರೆ ನೀವು ಲಕ್ಕಿ. ಓಕೆನಾ, ಇನ್ ಕೇಸ್ ಪ್ರೀನೂ ಕೂಡ ಆಗಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ, ನಿಮ್ಮದು 2027 ಪಕ್ಕಾ ಬ್ಯಾಂಕ್ ಎಕ್ಸಾಮ್ಸ್ ಆಗೇ ಆಗುತ್ತೆ. ಆ್ಯಂಡ್ ಬಟ್ ಆದರೆ ಈಗ ಆಲ್ರೆಡಿ ಸ್ವಲ್ಪ ಫೌಂಡೇಶನ್ ಕ್ಲಿಯರ್ ಮಾಡ್ಕೊಂಡಿದ್ದೀನಿ, ಅಲ್ಪ ಸ್ವಲ್ಪ ಗೊತ್ತು ಬ್ಯಾಂಕಿಂಗ್ ಎಕ್ಸಾಮ್ಸ್ ಬಗ್ಗೆ ಅಂತ ಅಂದರೆ ನೀವು 2026 ಹೈ ಚಾನ್ಸ್ ಇದೆ, ನೀವು ಕ್ಲಿಯರ್ ಮಾಡ್ಕೋಬೋದು 1 ಇಯರಲ್ಲೆಲ್ಲ. ಬಟ್ ಆದರೆ ಯಾಕಂತಂದರೆ ಆರ್ ಬಿ ಅಷ್ಟೊತ್ತಿಗೆ ನಿಮ್ಮದು ಪೋರ್ಷನ್ಸ್ ಮುಗ್ದಿರುತ್ತೆ, ಸ್ವಲ್ಪ ಪ್ರಾಕ್ಟೀಸು ಆಗಿರುತ್ತೆ ಎಕ್ಸಾಮ್ಸ್ಗೆ. ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋ ಥರ ಟಾರ್ಗೆಟ್ ಇಟ್ಕೊಳ್ಳಿ. ಈಗ ಆಲ್ರೆಡಿ ಫೌಂಡೇಶನ್ ಆಗಿದೆ, ನಾನು ಆಲ್ರೆಡಿ 2-3 ಎಕ್ಸಾಮ್ಸ್ ಆಲ್ರೆಡಿ ಅಪಿಯರ್ ಆಗಿದ್ದೀನಿ ಅಂತ ಅಂದರೆ ನೀವು ಮೇನ್ಸಿಗೆ ಓದಿ ಆರಾಮಾಗಿ ಈ ವರ್ಷದ ಬ್ಯಾಂಕಿಂಗ್ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಕೋಬೋದು. ಆಲ್ಮೋಸ್ಟ್ 2 ಇಯರ್ಸ್ ಬೇಕು ಎಲ್ಲ ನೋಡೋಕೆ ಹೋದರೆ. ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ 1 ಇಯರ್ ಪ್ರಿಪ್ರೇಷನ್ ಫೌಂಡೇಶನ್ ಕ್ಲಿಯರ್ಗೆ, ಇನ್ನೊಂದು 1 ಇಯರ್ ನೀವು ಎಕ್ಸಾಮ್ಸ್ಗಳನ್ನ ಕೊಡಲಿಕ್ಕೆ ಆ್ಯಂಡ್ ಅಲಾಟ್ ಆಗಲಿಕ್ಕೆ ಎಲ್ಲ ಸೇರಿ 2 ಇಯರ್ಸ್ ಬೇಕಾಗುತ್ತೆ. ಪ್ರಾಪರ್ ಡೇ ಟು ಡೇ ಪ್ಲ್ಯಾನ್ ಇದ್ದರೆ ನೀವು ಮಾಡ್ಕೋಬೋದು. ನಾನು ತುಂಬ ಇದ್ರ ಮೇಲೆ ಬಿಲೀವ್ ಮಾಡ್ತೀನಿ. ಡೇ ಟು ಡೇ ಓದ್ತೀನಿ, ಡೇ ಟು ಡೇ ಪ್ಲ್ಯಾನ್ ಮಾಡ್ತೀನಿ, ಟು ಡೂ ಲಿಸ್ಟ್ ಮಾಡ್ತೀನಿ. ಆ್ಯಂಡ್ ಎಲ್ಲಿ ಮಿಸ್ ಆಗ್ತಿದೆ ಅಂತ ನಾನು ಮಾರ್ಕ್ ಮಾಡಿ ಕೂಡ ಇಟ್ಟಿರ್ತೀನಿ. ಸೊ ನೀವು ಇದ್ರ ಬಗ್ಗೆ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನೀವು ಇಲ್ಲೇ ಕಮೆಂಟ್ ಹಾಕಿರಿ, ಸೊ ದಟ್ ನಾನು ಅದ್ರ ಮೇಲೆ ಇನ್ಫಾರ್ಮೇಷನ್ ನೆಕ್ಸ್ಟ್ ವಿಡಿಯೋ ಮಾಡಬೇಕಾದ್ರೆ ಕಮೆಂಟ್ ತೆಗೆದು ನೋಡ್ತೀನಲ್ಲ, ಆವಾಗ ನಂಗೆ ಗೊತ್ತಾಗುತ್ತೆ ಇದ್ರ ಬಗ್ಗೆ ಜಾಸ್ತಿ ಜನ ಕಮೆಂಟ್ ಮಾಡಿದ್ದಾರೆ ಅಂತ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಪ್ಲೀಸ್ ಡೂ ಲೈಕ್, ಸಬ್ಸ್ಕ್ರೈಬ್ ಮೈ ಚಾನಲ್. ಆ್ಯಂಡ್ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ. ಆ್ಯಂಡ್ ಇದಿಷ್ಟು ಆಗಿದೆ, ಇದ್ರ ಬಿಟ್ಟು ಸ್ವಲ್ಪ ವಿಷಯಗಳಿದೆ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಓಕೆನಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.